ರಾಜ್ಯ ರಾಜಕೀಯದಲ್ಲಿ ಮೇಕೆದಾಟು ಫೈಟ್ ಮತ್ತೆ ಶುರುವಾಗಿದೆ. ತಮಿಳುನಾಡನ್ನು ಒಪ್ಪಿಸಿದ್ರೆ 5 ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ತೀನಿ ಅಂತ ಎಚ್ಡಿಕೆ ಹೇಳಿರೋದು ಕಿಚ್ಚು ಹೊತ್ತಿಸಿದೆ. ಮೇಕೆದಾಟು ಯೋಜನೆ ಬೆಂಗಳೂರು ಜನರ ಕುಡಿಯುವ ನೀರು, ಕಾವೇರಿ ನದಿ ಪಾತ್ರದ ಜನರ ಬವಣೆ ನೀಗಿಸಲು ಉದ್ದೇಶಿತ ಯೋಜನೆಯೇ ಮೇಕೆದಾಟು ಯೋಜನೆ. ಈ ಯೋಜನೆ ಜಾರಿಗಾಗಿ 2022 ಏಪ್ರಿಲ್ 9ರಿಂದ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಕಾಂಗ್ರೆಸ್ ನಾಯಕರು ಡಿಕೆಶಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿದ್ರು. ಈ ಪಾದಯಾತ್ರೆ ಈಗ ಇತಿಹಾಸ. ಆದ್ರೀಗ ಮೇಕೆದಾಟು ಯೋಜನೆಗೆ ಅನುಮತಿ ವಿಚಾರವಾಗಿ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಜಟಾಪಟಿ ಏರ್ಪಟ್ಟಿದೆ. ಅದಕ್ಕೆ ಕಾರಣವೇ ಎಚ್ಡಿಕೆ ಸಿಡಿಸಿದ ಈ ಬಾಂಬ್. ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು, ಇವ್ರು ಯಾರ ಕೈಲೂ ಆಗಲ್ಲ. ಬನ್ನಿ, ಮೇಕೆದಾಟು ಯೋಜನೆ ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು, ಯಾರ ಕೈಯಲ್ಲೂ ಯೋಜನೆ ಜಾರಿಯಾಗಲ್ಲ ಎಂದು ಎಚ್ಡಿಕೆ ಡಿಚ್ಚಿ. ಎಸ್, ಮೇಕೆದಾಟು ಯೋಜನೆಗೆ ಅನುಮತಿ ವಿಚಾರವಾಗಿ ನಿನ್ನೆ ಮಂಡ್ಯದಲ್ಲಿ ಮಾತನಾಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮೇಕೆದಾಟು ಯೋಜನೆ ಜಾರಿ ಯಾರಿಂದಲೂ ಆಗಲ್ಲ, ಒಂದು ವೇಳೆ ಆ ಯೋಜನೆ ಜಾರಿ ಆದ್ರೆ ದೇವೇಗೌಡರ ಕುಟುಂಬದಿಂದಲೇ ಆಗ್ಬೇಕು ಅಂದಿದ್ರು. ಮೊದಲು ತಮಿಳುನಾಡು ಸರ್ಕಾರದಿಂದ ಅನುಮತಿ ತೆಗೆದುಕೊಂಡು ಬರಲಿ ಅಂತ ಸವಾಲ್ ಹಾಕಿದ್ರು. ಮೊದಲು ತಮಿಳುನಾಡನ್ನು ಒಪ್ಪಿಸ್ಕೊಂಬರಕ್ಕೆ ಹೇಳಿ, ನಾನು ಅದನ್ನೇ ಹೇಳ್ತಾ ಇರೋದು. ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳುನಾಡವರು, ಅವ್ರ ಎರಡೂ ಪಕ್ಷದ ಮೈತ್ರಿ ಇದೆ ಅಲ್ವಾ, ಅವ್ರ ಪರ್ಮಿಷನ್ ತಗೊಂಬಂದು ಅವ್ರು ಮಾಡ್ಸೋಣಂತೆ. ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು, ಇವ್ರು ಯಾರ ಕೈಲೂ ಆಗಲ್ಲ. ಬನ್ನಿ, ಎಚ್ಡಿಕೆ ಸವಾಲಿಗೆ ಕಾಂಗ್ರೆಸ್ ಪಡೆ ತಿರುಗಿ ಬಿದ್ದಿದೆ. ಕೋಳಿ ಕೇಳಿ ಮೆಣಸು ಅರಿಬೇಕಿಲ್ಲ ಅಂತ ಕೇಂದ್ರ ಸಚಿವರಾಗಿದ್ದರೆ ಅನುಮತಿ ಕೊಡಿಸ್ಲಿ ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ. ಅನುಮತಿಯನ್ನ ಕೊಡಿಸೋದು ಕೋಳಿ ಕೇಳಿ ಮೆಣಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ, ನಮ್ಮ ಕಡೆನೂ ಅಲ್ಲಲ್ಲೇ ಹೇಳ್ತಾರೆ. ಅದನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಿ. ಸರಿಯಾಗಿ ಮಾತಾಡಕ್ಕೆ ಹೇಳ್ರಿ. ನಾನು ಅದ್ರ ಅಪ್ಪನಂಗೆ ಮಾತಾಡ್ಬೋದು. ಅದು ಏನು ಮಾತಾಡ್ತಾರೆ ಅವ್ರು ಮಾತಾಡೋದು ನೀವು ಕೇಳ್ತಿರಲ್ರಿ ಯಜಮಾನ್ರೆ. ಏನೋ ಒಂದು ಮಾತಾಡ್ತಾರ್ರಿ ಅವರು. ಯಾಕ್ರಿ ಮೇಕೆದಾಟಿಗೆ ಇವ್ರು ಹೇಳಿದ್ದಕ್ಕೆ ಕೊಡ್ಸಕ್ಕಾಗದೇ ಇರೋದಾಗ ಇದನ್ನ ಹೇಳ್ಬಿಡೋದಾ? ನಿಮ್ಮ ಮಿತ್ರ ಪಕ್ಷ ಒಪ್ಪಿಸಿ, ನಾನು 5 ನಿಮಿಷದಲ್ಲಿ ಅನುಮತಿ ಕೊಡಿಸ್ತೀನಿ. ಮೇಕೆದಾಟುಗೆ ಅನುಮತಿ ಕೊಡಿಸಲು ನಾನು ಬದ್ಧ ಎಂದಿರುವ ಎಚ್ಡಿಕೆ, ನೀವು ನಿಮ್ಮ ಮಿತ್ರ ಪಕ್ಷ ಡಿಎಂಕೆಯನ್ನ ತಮಿಳುನಾಡಿನಲ್ಲಿ ಒಪ್ಪಿಸಿ, ಅದು ನಿಮ್ಮ ಕರ್ತವ್ಯ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಎಚ್ಡಿಕೆ ಮಾತಿಗೆ ಜೋಶಿ ಕೂಡ ಧ್ವನಿಗೂಡಿಸಿದ್ದಾರೆ. ಆದರೆ ಎಲ್ಲವನ್ನ ಡಿಎಂಕೆ ಪಕ್ಷವನ್ನ ಕೇಳ್ಕೊಂಡೇ ಮಾಡ್ತೀರಾ? ನಿಮ್ಗೆ ಆದೇಶ ಹೊರಡಿಸಲು ಬರಲ್ವಾ ಅಂತ ಸಚಿವ ಎಚ್.ಕೆ. ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ನಾನೇನು ಮೇಕೆದಾಟನ್ನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ. ಪಾದಯಾತ್ರೆ ಮಾಡಿದ್ದು ಇವರು. ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಮೇಲೆ ಮಾಡಬೇಕಾದ್ರೆ ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ. ಯಾವ್ಯಾವುದೋ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ತಮಿಳುನಾಡಿಗೆ. ನೀವು ತಮಿಳುನಾಡನ್ನು ಒಪ್ಪಿಸಿ 5 ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ. ಈಗಲೂ ನಾ ಮಾತಿಗೆ ಬದ್ಧ. ತಮಿಳುನಾಡನ್ನು ಒಪ್ಪಿಸಿದ್ರೆ ಈಗಲೂ ಆ ಮಾತಿಗೆ ಬದ್ಧ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ. ಯಾಕಂದರೆ ಇವರು ಪಾದಯಾತ್ರೆ ಮಾಡಿದ್ರಲ್ಲ, ಪಾದಯಾತ್ರೆ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಿರಲಿಲ್ಲ ರಾಜ್ಯ ವಿರೋಧ ಮಾಡ್ತಾರೆ. ಅವ್ರದ್ದು ಕನ್ಸೆಂಟ್ ಬೇಕು ನಮಗೆ. ನೀವು ಆದೇಶ ಮಾಡಿರಿ, ಎಲ್ಲದಕ್ಕೂ ಅವ್ರು ಕನ್ಸೆಂಟ್ ತಗೋತೀರಿ. ಆಯ್ತು, ನಾವು ಮಿತ್ರ ಪಕ್ಷಕ್ಕೆ ನೀವು ಒತ್ತಾಯಿಸ್ರಿ ಅಂತಿರಲ್ಲ. ಈ ನಡುವೆ ಮೈಸೂರಿನಲ್ಲಿಂದು ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುವಲ್ಲಿ ಎಚ್ಡಿಕೆ ವಿಫಲರಾಗಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನನ್ನ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಏನ್ ಪ್ರಯೋಜನ ಎಂದಿರುವ ಎಚ್ಡಿಕೆ, ಯೋಜನೆ ಜಾರಿ ಆದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗ್ಬೇಕು ಅಂತ ಹೇಳೋ ಮೂಲಕ ಮೇಕೆದಾಟು ಫೈಟ್ಗೆ ಮಸಾಲೆ ಅರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.